ಯಾವುದಾದ್ರೂ ಒಂದು ದೇಶ ಇವತ್ತು ಕೃಷಿ ಮೇಲೆ ಅವಲಂಬಿತವಾಗಿದೆ ಅಂತಂದರೆ ಅದನ್ನು ಸಾಮಾನ್ಯವಾಗಿ ಹಿಂದುಳಿದ ದೇಶ ಅಂತಾರೆ ಅಥವಾ ಮುಂದುವರಿಯುತ್ತಿರುವ ದೇಶ ಅಂತಾರೆ. ನಾವು ಇವತ್ತು ಮಾತಾಡೋಕ್ಕೆ ಹೊರಟಿರ್ತಕ್ಕಂಥ ದೇಶ ಏನಿದೆ ಅದು ಸಂಪೂರ್ಣವಾಗಿ ತದ್ವಿರುದ್ಧ. ಈ ದೇಶ ಮೂಲವಾಗಿ ಅಭಿವೃದ್ಧಿ ಹೊಂದಿದ್ದೇ ಹೈನುಗಾರಿಕೆಯಿಂದ, ಕೃಷಿಯಿಂದ. ಅದು ಯಾವ ದೇಶ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ದೇಶದಲ್ಲಿರೋದು ಕೇವಲ 52 ಲಕ್ಷ ಜನಸಂಖ್ಯೆ. ನಮ್ಮ ಬೆಂಗಳೂರಿಗಿಂತ 1/3 ಭಾಗದಷ್ಟು ಜನಸಂಖ್ಯೆ ಅಷ್ಟೇ ಇರೋದು. ಆದರೆ ಈ ದೇಶದಲ್ಲಿರೋ ಹಸುಗಳ ಸಂಖ್ಯೆ, ಪಶುಗಳ ಸಂಖ್ಯೆ ಒಟ್ಟಾರೆಯಾಗಿ ಬಂದು 10 ಕೋಟಿ. ಈ ದೇಶ ಯಾವುದಪ್ಪ ಅಂತ ಅಂದರೆ ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ ಅಂದ ತಕ್ಷಣ ನಮಗೇನು ನೆನಪಾಗುತ್ತೆ? ಕ್ರಿಕೆಟ್ ನೆನಪಾಗುತ್ತೆ. ಯಾವಾಗಲೂ ಸ್ಮೈಲ್ ಮಾಡೋ ಕ್ರಿಕೆಟರ್ಸ್ ನೆನಪಾಗ್ತಾರೆ. ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ನೆನಪಾಗುತ್ತೆ. ಆದರೆ ಈ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಕೃಷಿಯ ಪಾತ್ರ ಅತೀ ಮುಖ್ಯವಾಗಿದೆ. ಏನಂತ ಅಂದರೆ ಸುಮಾರು 200 ವರ್ಷಗಳ ಹಿಂದೆ ಶುರುವಾದಂಥ ಈ ಕೃಷಿ ಮತ್ತು ಹೈನುಗಾರಿಕೆ ಇವರು ಇವತ್ತು ಈ ಮುಂದುವರಿದ ದೇಶಗಳ ಪಟ್ಟಿಗೆ ಸೇರೋದಕ್ಕೆ ತುಂಬಾ ಸಹಾಯ ಮಾಡಿದೆ. ಈ ಎಪಿಸೋಡಲ್ಲಿ ನಾವು ಈ ನ್ಯೂಜಿಲ್ಯಾಂಡ್ ಹೈನುಗಾರಿಕೆಯನ್ನು ಉಪಯೋಗಿಸ್ಕೊಂಡು ಹೇಗೆ ಮುಂದುವರಿದ ದೇಶ ಆಯಿತು ಅಂತ ತಿಳ್ಕೊಳ್ಳೋಣ. ನ್ಯೂಜಿಲ್ಯಾಂಡ್ GDPಯ 5% ಭಾಗ ಕೇವಲ ಹೈನುಗಾರಿಕೆಯಿಂದನೇ ಬರುತ್ತೆ. ಈ ನ್ಯೂಜಿಲ್ಯಾಂಡ್ ಏನಿದೆ 2022-23ನೇ ಸಾಲಿನಲ್ಲಿ 19 ಬಿಲಿಯನ್ ಅಮೆರಿಕನ್ ಡಾಲರ್ಸ್ ಅಷ್ಟು ಹಾಲಿನ ಉತ್ಪನ್ನಗಳನ್ನು ಹಾಗೂ ಉಣ್ಣೆಯ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ನಾವು ಮೊದಲೇ ಹೇಳಿದಾಗೆ ಈ ದೇಶದಲ್ಲಿ 52 ಲಕ್ಷ ಜನಕ್ಕೆ 10 ಕೋಟಿ ಪಶುಗಳಿದೆ ಅಂತ ಹೇಳಿದೆ ಅಲ್ವಾ. ಇದರಲ್ಲಿ ಹಾಲು ಉತ್ಪಾದಕ ಹಸುಗಳು ಬೇರೆ, ಮಾಂಸ ಉತ್ಪಾದಕ ಹಸುಗಳು ಬೇರೆ, ಕುರಿಗಳು ಬೇರೆ ಮತ್ತು ಜಿಂಕೆಗಳು ಸಹ ಇದೆ. ಇದು ಇವರ ಒಟ್ಟು 10 ಕೋಟಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನ್ಯೂಜಿಲ್ಯಾಂಡ್ನ GDPಯ 5% ಭಾಗ ನಾವು ಹೈನುಗಾರಿಕೆ ಅಥವಾ ಕೃಷಿಯಿಂದಲೇ ಬರುತ್ತೆ ಅಂತ ಹೇಳಿದ್ವಿ. ಅಷ್ಟಲ್ದಲೇ ಅವರ ಮೊದಲ 10 ವಸ್ತುಗಳೇನಿದೆ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು, ಅಂದರೆ ರಫ್ತು ಆಗೋ ಮೊದಲನೇ 10 ವಸ್ತುಗಳಲ್ಲಿ ಕನಿಷ್ಠ 6ರಿಂದ 8 ಕೃಷಿ ಅಥವಾ ಹೈನುಗಾರಿಕೆಗೆ ಸಂಬಂಧಿಸಿರುತ್ತೆ. ಇವರು ಹಾಲು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ 2 ಅಥವಾ 3ನೇ ಸ್ಥಾನ, ಬೆಣ್ಣೆ ಮತ್ತು ಚೀಸ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಯಾವಾಗಲೂ 1ನೇ ಅಥವಾ 2ನೇ ಸ್ಥಾನದಲ್ಲೇ ಇರ್ತಾರೆ. ನಮ್ಮ ದೇಶ ಕೂಡ ಹಾಲು ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿದೆ. ನಮ್ಮ ದೇಶದ ಬಗ್ಗೆ ವಿಡಿಯೋ ಮಾಡಬೇಕಂತಂದರೆ, ನಮ್ಮ ದೇಶದ ಹಾಲು ಉತ್ಪಾದನೆ ಬಗ್ಗೆ ವಿಡಿಯೋ ಮಾಡಬೇಕಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನ್ಯೂಜಿಲ್ಯಾಂಡ್ನ ಅಭಿವೃದ್ಧಿಯನ್ನು ನೋಡ್ತಾ ಇದ್ದರೆ ಇಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಈ ಪಶುಗಳು ಅಂದರೆ ಕುರಿಗಳು, ಹಸುಗಳೇ ಅತಿ ಹೆಚ್ಚು ಕೆಲಸ ಮಾಡ್ತಿದೆ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದರೆ ಹಾಲು ಉತ್ಪಾದನೆಯಲ್ಲೂ ನಂಬರ್ 1, ಚೀಸ್ ಉತ್ಪಾದನೆಯಲ್ಲೂ ನಂಬರ್ 1, ಬಟರ್ ಉತ್ಪಾದನೆಯಲ್ಲೂ ನಂಬರ್ 1. ಬಟ್ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸುಮಾರು 200 ವರ್ಷಗಳ ಹಿಂದೆ ಇಲ್ಲಿ ಹಸುಗಳೇ ಇರಲಿಲ್ಲ. ಹಸುಗಳೇ ಇಲ್ಲದೆ ಇರೋ ದೇಶ ಇಷ್ಟೊಂದು ಅಭಿವೃದ್ಧಿ ಹೊಂದಿದ್ದಾದರೂ ಹೇಗೆ? ನ್ಯೂಜಿಲ್ಯಾಂಡ್ಗೆ ಹಸುಗಳು ಬಂದಿದ್ದು 1814ರಲ್ಲಿ. ಒಬ್ಬ ಕ್ರೈಸ್ತ ಮಿಷನರಿ ನ್ಯೂಜಿಲ್ಯಾಂಡ್ಗೆ ಮೊದಲು ಒಂದು ಹಸುವನ್ನು ತಂದಿದ್ದು. ಇದಕ್ಕಿಂತ ಮುಂಚೆ ನ್ಯೂಜಿಲ್ಯಾಂಡ್ನ ಮೂಲ ನಿವಾಸಿಗಳೇನಿದ್ದಾರೆ ಅವ್ರನ್ನ ಮಾವ್ರಿ ಅಂತ ಕರೀತಾರೆ. ಈ ಮಾವ್ರಿ ಜನಗಳು ಫ್ರೆಂಚ್ ಮತ್ತು ಡಚ್ ಅವ್ರ ಜೊತೆ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇದ್ದರು. ಅದಾದಮೇಲೆ ಬ್ರಿಟಿಷರು ಬಂದರು. ಎಲ್ಲ ದೇಶಗಳಿಗೂ ಹೇಗೆ ಮಾಡಿದ್ರು ಹಾಗೇ ಅವರು ನ್ಯೂಜಿಲ್ಯಾಂಡ್ನ ಸಹ ತಮ್ಮ ವಸಾಹತು ಮಾಡಿಕೊಂಡ್ರು. ಅಂದರೆ ನಮ್ಮ ದೇಶಕ್ಕೆ ಬಂದಂಥ ಬ್ರಿಟಿಷರಿಗೆ ದೋಚೋದಕ್ಕೆ ಸಾಕಷ್ಟಿತ್ತು. ಇಲ್ಲಿ ವಜ್ರ ವೈಡೂರ್ಯ, ಆಹಾರ ಪದಾರ್ಥಗಳು, ಮಸಾಲೆ ಪದಾರ್ಥಗಳು, ಸಾಕಷ್ಟು ಚಿನ್ನ ಎಲ್ಲ ತುಂಬ ಇತ್ತು. ಆದರೆ ನ್ಯೂಜಿಲ್ಯಾಂಡಲ್ಲಿ ಅವ್ರಿಗೆ ದೋಚೋಕ್ಕೆ ಏನೂ ಇರಲಿಲ್ಲ. ಅಲ್ಲಿದ್ದಿದ್ದು ಕೇವಲ ಮಾವ್ರಿ ಜನಗಳು, ಅವರು ಕೂಡ ಬುಡಕಟ್ಟು ಜನಾಂಗಗಳಾಗಿದ್ದರು. ಅಲ್ಲಿ ಇವ್ರು ಏನು ಮಾಡೋಕ್ಕೆ ಶುರು ಮಾಡಿದ್ರು ಅಂತಂದರೆ ಅವ್ರಿಗೆ ಹಾಗಾಗಿ ಹಸುಗಳು ತಂದುಕೊಡೋದು, ಅಷ್ಟಲ್ದೇ ಅವರಿಂದ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡೋದು, ಅದನ್ನು ಟ್ಯಾಕ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡೋದು, ಇಷ್ಟು ಮಾತ್ರನೇ ಆಗ್ತಾಯಿತ್ತು. 1840 ಫೆಬ್ರವರಿ 6ನೇ ತಾರೀಕು ಒಂದು ಒಪ್ಪಂದ ಆಯಿತು. ಈ ಒಪ್ಪಂದ ಆಗಿದ್ದು ಬ್ರಿಟಿಷರು ಮತ್ತು ನ್ಯೂಜಿಲ್ಯಾಂಡ್ ಮಾವ್ರಿ ಜನಗಳ ನಡುವೆ. ಈ ಒಪ್ಪಂದವನ್ನು ವೈಟಾಂಗಿ ಒಪ್ಪಂದ ಅಂತ ಕರೆದ್ರು. ಈ ಒಪ್ಪಂದದ ಪ್ರಕಾರ ಈ ಬ್ರಿಟಿಷ್ ಜನ ಮತ್ತು ನ್ಯೂಜಿಲ್ಯಾಂಡ್ ಜನ ಇಬ್ಬರೂ ಸೇರಿಬಿಟ್ಟು ನ್ಯೂಜಿಲ್ಯಾಂಡ್ನ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಗೆ ಏನೇನು ಕೆಲಸ ಮಾಡಬೇಕೋ ಆ ಕೆಲಸಗಳನ್ನು ಮಾಡಬೇಕಾಗಿತ್ತು. ನ್ಯೂಜಿಲ್ಯಾಂಡ್ ಜನ ತುಂಬ ಚೆನ್ನಾಗಿ ಕೃಷಿ ಮಾಡ್ತಾಯಿದ್ರು. ಅಲ್ಲದೆ ನ್ಯೂಜಿಲ್ಯಾಂಡ್ ಭೂಮಿ ಸಹ ತುಂಬ ಫಲವತ್ತಾಗಿತ್ತು. ಇದನ್ನು ತುಂಬ ಚೆನ್ನಾಗಿ ಬ್ರಿಟಿಷರು ಉಪಯೋಗಿಸ್ಕೊಂಡ್ರು. 1840 ವೈಟಾಂಗಿ ಒಪ್ಪಂದ ಆದಮೇಲೆ ನಿಧಾನವಾಗಿ ಜನ 1850ರಲ್ಲಿ ಕುರಿ ಸಾಕಣೆ ಸಹ ಶುರು ಮಾಡಿದ್ರು. ಈ ಕುರಿ ಸಾಕಣೆಯಿಂದ ಬಂದಂಥ ಮಾಂಸ ಮತ್ತು ಉಣ್ಣೆ ಏನಿದೆ ಅದು ಸಾಕಷ್ಟು ಬ್ರಿಟಿಷ್ ಅವ್ರಿಗೆ ರಫ್ತಾಗ್ತಾಯಿತ್ತು. ಅಂದರೆ ನ್ಯೂಜಿಲ್ಯಾಂಡಿಂದ ಇಂಗ್ಲೆಂಡ್ವರೆಗೂ ಹಡಗಲ್ಲಿ ಹೋಗ್ತಾಯಿತ್ತು. ಕಾಲಕ್ರಮೇಣ ಇದು ಅಭಿವೃದ್ಧಿ ಕೆಲಸಗಳು ಮತ್ತು ಜನಗಳ ನಡುವೆ ಶಾಂತಿಯುತ ಮಾತುಕತೆಗಳು ಚೆನ್ನಾಗಿ ನಡೀತಾ ಇತ್ತು. ಇಂಗ್ಲೆಂಡ್ನಲ್ಲಾದಂತಹ ಕೈಗಾರಿಕಾ ಕ್ರಾಂತಿಯಿಂದಾಗಿ
ಶಿಥಿಲೀಕರಣ ಬಂತು, ಅಂದರೆ ರೆಫ್ರಿಜಿರೇಷನ್. 1900 ಈ ಶಿಥಿಲೀಕರಣ ಮತ್ತು ಅಥವಾ ರೆಫ್ರಿಜಿರೇಷನ್ ಅಂತ ಏನು ಹೇಳ್ತೀವಿ ಅದು ನ್ಯೂಜಿಲೆಂಡ್ನ ಸಹ ತಲುಪ್ತು. ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಂತಹ ನ್ಯೂಜಿಲೆಂಡ್ ಜನ ಏನು ಮಾಡಿದ್ರು ಅಂತ ಅಂದರೆ ಹಾಲಿನ ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು. ಈ ಶಿಥಿಲೀಕರಣದಿಂದಾಗಿ ಹಾಲು ಜಾಸ್ತಿ ದಿನ ಕೆಡದೇ ಇರೋ ರೀತಿ ಇಡೋಕ್ಕೆ ಶುರು ಮಾಡಿದ್ರು. ಈ ಹಾಲನ್ನು ಉಪಯೋಗಿಸ್ಕೊಂಡು ಚೀಸ್, ಬಟರ್ ಮತ್ತು ಇನ್ನಿತರೆ ಹಾಲು ಉತ್ಪಾದಕಗಳೇನಿದ್ವು ಅವನ್ನ ತಯಾರು ಮಾಡೋಕ್ಕೆ ಶುರು ಮಾಡಿದ್ರು. 1907 ನ್ಯೂಜಿಲೆಂಡ್ ಡೊಮಿನಿಯನ್ ಸ್ಟೇಟ್ ಆಯಿತು. ಅಂದರೆ ಇಂಗ್ಲೆಂಡ್ನ ಆಳ್ವಿಕೆಯಿಂದ ಹೊರಬಂದು ಅದು ಕೆಲವೊಂದು ಹಕ್ಕುಗಳನ್ನು ಇಂಗ್ಲೆಂಡ್ಗೆ ಸಹ ನೀಡಿ ತಾನು ಸ್ವತಂತ್ರ ಹೊಂದಿತು. ಇದಾದ ಮೇಲೆ ಬಂದಿದ್ದು 1914 18 ನಡೆದ ಮೊದಲನೇ ಪ್ರಪಂಚ ಯುದ್ಧ ಅಥವಾ ವಿಶ್ವಯುದ್ಧ. ಇಲ್ಲಿ ಇಂಗ್ಲೆಂಡ್ಗೆ 1914 18 ಯುದ್ಧ ನಡೆಯೋ ಟೈಮಲ್ಲಿ ಅತಿ ಹೆಚ್ಚು ಹಾಲಿನ ಉತ್ಪಾದನೆಗಳು ಬೇಕಾಗಿದ್ದು, ಅತಿ ಹೆಚ್ಚು ಉಣ್ಣೆಯ ಉತ್ಪಾದನೆಗಳು ಬೇಕಾಗಿದ್ದು. ಇದರಿಂದಾಗಿ ಇಂಗ್ಲೆಂಡ್ ನ್ಯೂಜಿಲೆಂಡ್ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿತ್ತು. ಹೇಗೆ ಅಂತಂದರೆ ನ್ಯೂಜಿಲೆಂಡ್ನ ಹಾಲು ಮತ್ತು ಉಣ್ಣೆಯ ವಸ್ತುಗಳಿಗೆ ಅತಿ ಹೆಚ್ಚು ಬೇಡಿಕೆ ಇಂಗ್ಲೆಂಡ್ನಲ್ಲಿತ್ತು. ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಚೀಸ್, ಬಟರ್, ಪನ್ನೀರ್, ಬೇರೆ ಬೇರೆ ರೀತಿಯ ವಸ್ತುಗಳು ಬೇಕಾಗಿತ್ತು. ಹಾಗಾಗಿ ಅವರು ಸಂಪೂರ್ಣವಾಗಿ ಇಂಗ್ಲೆಂಡ್ ಅವರು ನ್ಯೂಜಿಲೆಂಡ್ ಮೇಲೆ ಡಿಪೆಂಡ್ ಆಗಿದ್ದರು. ಅಷ್ಟರಲ್ಲಿ ಆಲ್ರೆಡಿ ನ್ಯೂಜಿಲೆಂಡ್ ಹೇಗಿತ್ತು ಅಂದರೆ ಅತಿ ಹೆಚ್ಚು ಹಸುಗಳನ್ನು ಸಾಕಿದಷ್ಟು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿದಷ್ಟು ಅತಿ ಹೆಚ್ಚು ದುಡ್ಡು ಅನ್ನೋ ಥರ ಆಗಿತ್ತು. 1914 18 ತನ್ನ 90% ವಸ್ತುಗಳನ್ನು ನ್ಯೂಜಿಲೆಂಡ್ ಇಂಗ್ಲೆಂಡ್ಗೆ ರಫ್ತು ಮಾಡ್ತಾಯಿತ್ತು. ಇದರಿಂದಾಗಿ ನ್ಯೂಜಿಲೆಂಡ್ಗೆ ಒಂದು ಉತ್ತಮ ಬೆಲೆ ಕೂಡ ಸಿಗ್ತಾಯಿತ್ತು. ಇದು ಮುಂದುವರೆದು 1928 ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಎರಡೂ ಸೇರಿಬಿಟ್ಟು ಒಂದು ಡೈರಿಯನ್ನು ಇಂಗ್ಲೆಂಡಿನಲ್ಲಿ ಸ್ಥಾಪನೆ ಮಾಡಿದ್ರು. ಈ ಇಂಗ್ಲೆಂಡ್ ಡೈರಿಗೆ ನ್ಯೂಜಿಲೆಂಡಿಂದ ಎಲ್ಲ ಸರಕುಗಳು ಹೋಗ್ತಾಯಿದ್ವು ಮತ್ತು ಅಲ್ಲಿ ಸ್ಟೋರ್ ಮಾಡ್ತಾಯಿದ್ರು. ಅಲ್ಲಿಂದ ಮತ್ತೆ ಇಂಗ್ಲೆಂಡ್ಗೆ ಕಂಪ್ಲೀಟಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾಯಿತ್ತು. ಇಲ್ಲಿ ಈ ಸಾಗಣೆ ಏನಿದೆ, ಈ ಸಾಗಣೆ ಮಾಡಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಬರ್ತಾಯಿದ್ವು. ಈ ಚಾಲೆಂಜಸ್ಸನ್ನು ನ್ಯೂಜಿಲೆಂಡ್ ರೈತರೇ ಬೇರ್ ಮಾಡಬೇಕಾಗಿತ್ತು. ಅಂದರೆ ಎಲ್ಲ ಸಂಕಷ್ಟಗಳು ರೈತರಿಗೆ ಸೇರಿದ್ದವಾಗಿದ್ದು. ಏನಕ್ಕೆ ಅಂತಂದರೆ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಡಿಸ್ಟೆನ್ಸ್ ತುಂಬ ಜಾಸ್ತಿ ಇತ್ತು. ನ್ಯೂಜಿಲೆಂಡಿಂದ ಹೇಗೆ ಹೆಚ್ಚು ಹಾಲಿನ ಉತ್ಪನ್ನಗಳು, ಉಣ್ಣೆಯ ಉತ್ಪನ್ನಗಳು, ಮಾಂಸದ ಉತ್ಪನ್ನಗಳು ಇಂಗ್ಲೆಂಡ್ ತಲುಪ್ತಾ ಇದ್ವೋ ಹಾಗೆಯೇ ಇಂಗ್ಲೆಂಡ್ ಸಹ ನ್ಯೂಜಿಲೆಂಡ್ ರೈತರಿಗೆ ಅಥವಾ ಮಧ್ಯವರ್ತಿಗಳಿಗೆ ಒಂದು ಫಿಕ್ಸ್ಡ್ ಗ್ಯಾರಂಟೀಡ್ ಪ್ರೈಸ್ ಕೊಡ್ತಾ ಇತ್ತು. ಕಾರಣ ಇಷ್ಟೇ, ನ್ಯೂಜಿಲೆಂಡಿಂದ ಇಂಗ್ಲೆಂಡ್ ತಲುಪಬೇಕಾದ್ರೆ ಸಾಕಷ್ಟು ಅಡೆತಡೆಗಳಿದ್ವು. ಏನಪ್ಪ ಅಂತಂದರೆ ಈ ಚಾಲೆಂಜಸ್ ಏನಪ್ಪ ಅಂತಂದರೆ ಮಾರ್ಗ ಮಧ್ಯೆ ಸಮುದ್ರದಲ್ಲಿ ಹಡಗುಗಳು ಮುಳುಗೋಗೋ ಸಾಧ್ಯತೆ ಇತ್ತು. ಇನ್ನೊಂದು ಕಡಲ್ಗಳ್ಳರು ಅಂದರೆ ನಾವು ಪೈರೇಟ್ಸ್ ಅಂತ ಏನು ಕರಿತೀವಿ ಅವರು ಅಪಹರಣ ಮಾಡೋ ಸಾಧ್ಯತೆ ಇತ್ತು. ಮೂರನೇದಾಗಿ ರೇಟ್ ಬಿದ್ದೋಗೋ ಸಾಧ್ಯತೆ ಇತ್ತು. ಈ ಎಲ್ಲ ಚಾಲೆಂಜಸ್ನ ಓವರ್ಕಮ್ ಮಾಡೋದಕ್ಕೆ ನ್ಯೂಜಿಲೆಂಡ್ ರೈತರಿಗೆ ಇಂಗ್ಲೆಂಡ್ ಅವರು ಒಂದು ಫಿಕ್ಸ್ಡ್ ಗ್ಯಾರಂಟೀಡ್ ಪ್ರೈಸ್ ಕೊಡ್ತಾಯಿದ್ರು. ಇದು ಹೀಗೇ 1955 ನಡೀತು. ಇದಕ್ಕಿಂತ ಮುಂಚೆ 1939 45 ಪೀರಿಯಡಲ್ಲಿ ಸಹ ಎರಡನೇ ವಿಶ್ವಯುದ್ಧ ಏನು ಬಂತು ಈ ಪೀರಿಯಡಲ್ಲಿ ಸಹ ನ್ಯೂಜಿಲೆಂಡ್ ಇಂಗ್ಲೆಂಡಿಂದ ಸಾಕಷ್ಟು ಲಾಭ ಮಾಡ್ಕೊತು. 1955 ಎಲ್ಲನೂ ಚೆನ್ನಾಗೇ ಇತ್ತು. ಆದರೆ 1955 ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ಹೊಡೆತ ಬಿತ್ತು. ಹೇಗೆ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೇ ಈ ಬ್ರಿಟಿಷರನ್ನ ಜಾಸ್ತಿ ನಂಬೋಕ್ಕಾಗಲ್ಲ. ಏಕೆಂತಂದರೆ ಅವರು ಒಂದಲ್ಲ ಎರಡಲ್ಲ ಸಾವಿರಾರು ದೇಶಕ್ಕೆ ಮೋಸ ಮಾಡಿದ್ದಾರೆ. ಅದೇ ರೀತಿ ನ್ಯೂಜಿಲೆಂಡ್ಗೆ ಸಹ ಅವರಿಂದ ಮೋಸ ಆಯಿತು. ಏನಾಯ್ತಂತಂದರೆ ಈ ಫಿಕ್ಸ್ಡ್ ಗ್ಯಾರಂಟೀಡ್ ಪ್ರೈಸ್ ಏನಿತ್ತು ಅದನ್ನು 1955 ನಂತರ ಇಂಗ್ಲೆಂಡ್ ನ್ಯೂಜಿಲೆಂಡ್ಗೆ ಕೊಡೋದನ್ನು ನಿಲ್ಲಿಸಿದ್ರು. 1955 ನ್ಯೂಜಿಲೆಂಡ್ಗೆ ಕೂಡ ತುಂಬ ಬುದ್ಧಿವಂತಿಕೆ ಬಂದಿತ್ತು. ಅವರು ಕೇವಲ ಇಂಗ್ಲೆಂಡ್ ಮೇಲೆ ಮಾತ್ರ ಡಿಪೆಂಡ್ ಆಗದೇ ಅವರು ಬೇರೆ ಬೇರೆ ದೇಶಗಳಿಗೆ ತಮ್ಮ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರುವಾಗಿದ್ದರು. ಆದರೆ ಕೂಡ ಅವರು ಇಂಗ್ಲೆಂಡ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿನೇ ಇತ್ತು. ಇದು 1973 ತುಂಬ ಚೆನ್ನಾಗೇ ನಡೀತು. 1973 ನ್ಯೂಜಿಲೆಂಡ್ಗೆ ಎರಡನೇ ಹೊಡೆತ ಬಿತ್ತು. ಏನಂತ ಅಂದರೆ 1973 ಇಂಗ್ಲೆಂಡ್ ಐರೋಪ್ಯ ರಾಷ್ಟ್ರಗಳ ಒಕ್ಕೂಟಕ್ಕೆ ಸೇರಿತು. ಐರೋಪ್ಯ ರಾಷ್ಟ್ರಗಳ ಒಕ್ಕೂಟ ಅಂತಂದರೆ ಯುರೋಪಿಯನ್ ಯೂನಿಯನ್. ಈ ಐರೋಪ್ಯ ರಾಷ್ಟ್ರಗಳ ಒಕ್ಕೂಟಕ್ಕೆ ಸೇರಿದರ ಪರಿಣಾಮವಾಗಿ ಇಂಗ್ಲೆಂಡ್ ನ್ಯೂಜಿಲೆಂಡ್ ಜೊತೆ ಮಾಡ್ಕೊಂಡಿದ್ದಂತಹ ಎಷ್ಟೊಂದು ಒಪ್ಪಂದಗಳನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಇದು ನ್ಯೂಜಿಲೆಂಡ್ಗೆ ಎರಡನೇ ಹೊಡೆತ. ಆದರೆ 1978 79 ಬಂದಂಥ ಆಯಿಲ್ ಕ್ರೈಸಿಸ್ ಏನಿತ್ತು ಮತ್ತು ಜಗತ್ತಿನಲ್ಲಿ ಆಗ್ತಕ್ಕಂಥ ಸಾಕಷ್ಟು ವಿದ್ಯಮಾನಗಳೇನಿದ್ದು ಅದು ಮೂರನೇ ಹೊಡೆತವನ್ನು ನ್ಯೂಜಿಲೆಂಡ್ಗೆ ಕೊಡ್ತು. ಅಷ್ಟರಲ್ಲಿ ಆಲ್ರೆಡಿ ನ್ಯೂಜಿಲೆಂಡ್ನ ಎಕಾನಮಿ ತುಂಬ ಪಾತಾಳಕ್ಕೆ ಕುಸಿತಾ ಇತ್ತು. ಕಾರಣ ಇಷ್ಟೇ, ನ್ಯೂಜಿಲೆಂಡ್ ಸಾಕಷ್ಟು ಸಾಲಗಳನ್ನು ಮಾಡಿ ತನ್ನ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇತರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿತ್ತು. ಅಲ್ಲಿ ಅವರು ಹಾಲನ್ನು ಮಾರಬೇಕಿತ್ತು, ಹಾಲಿನ ಉತ್ಪನ್ನಗಳನ್ನು ಮಾರಬೇಕಿತ್ತು, ಮಾಂಸವನ್ನು ಮಾರಬೇಕಿತ್ತು. ಇದರಿಂದ ಬಂದಂಥ ದುಡ್ಡಿನಲ್ಲಿ ಅಭಿವೃದ್ಧಿ ಮಾಡಬೇಕಾಗಿತ್ತು. ಇಲ್ಲಿ ಅವ್ರಿಗೆ ಸಾಕಷ್ಟು ತೊಂದರೆಗಳಾದವು. ಹೇಗೆ ಅಂತಂದರೆ
ಒಂದು ದೇಶ ಸಾಲ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಮಾಡಬೇಕಾದ್ರೆ ಅಥವಾ ಒಂದು ದೇಶ ಸಾಲ ತಗೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಂತ ಅಂದರೆ ಅವರು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಬೇಕು, ಎರಡನೇದು ಲೋನ್ ವಾಪಸ್ ಕೊಡಬೇಕು, ಅದ್ರ ಜೊತೆ ಲೋನ್ಗೆ ತಗೊಂಡಿರೋ ಇಂಟ್ರೆಸ್ಟ್ ಸಹ ಕಟ್ಟಬೇಕು. 1984ರಲ್ಲಿ ನ್ಯೂಜಿಲೆಂಡ್ನಲ್ಲಿ ಒಂದು ಹೊಸ ಗೌರ್ಮೆಂಟ್ ಬಂತು. ಈ ಹೊಸ ಗೌರ್ಮೆಂಟ್ ಬಂದಿದ್ದು ಕ್ರಾಂತಿನೇ ಸೃಷ್ಟಿ ಮಾಡ್ತು. ಹೇಗೆ ಅಂತಂದರೆ 65% ಇದ್ದಂತಹ ಟ್ಯಾಕ್ಸನ್ನು ಕೇವಲ 35%, ಅದಾದಮೇಲೆ 29%ಗೆ ತಂತು ಅಂತ ವಿಕಿಪೀಡಿಯಾದಲ್ಲಿ ಡೀಟೇಲ್ಸ್ ಇದೆ. ಟ್ಯಾಕ್ಸ್ ರೇಟ ಕಮ್ಮಿ ಮಾಡ್ತು. ಅಷ್ಟಲ್ಲದೇ ಗೌರ್ಮೆಂಟ್ ರೈತರಿಗೆ ಕೊಡ್ತಿದ್ದ ಎಲ್ಲ ರೀತಿಯ ಸಬ್ಸಿಡಿಗಳನ್ನು ನಿಲ್ಲಿಸಾಕ್ಬಿಡ್ತು. ಅದೇ ದೇಶ ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿನ ನಿಲ್ಲಿಸಿದ್ರೆ ಯಾವ ರೀತಿಯ ಪ್ರತಿಭಟನೆಗಳಾಗ್ಬೋದು ನೀವೇ ಯೋಚನೆ ಮಾಡಿ. ನ್ಯೂಜಿಲೆಂಡ್ನಲ್ಲಿ ಸಹ ಇದೇ ರೀತಿ ತುಂಬ ಪ್ರತಿಭಟನೆಗಳಾಯಿತು, ಹೋರಾಟಗಳಾಯಿತು. ಆದರೆ ಗೌರ್ಮೆಂಟ್ ಯಾವುದಕ್ಕೂ ಬಗ್ಲಿಲ್ಲ. ಗೌರ್ಮೆಂಟ್ ತನ್ನ ರೂಲ್ಸನ್ನು ವಾಪಸ್ ತಗೊಳ್ಳೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಒಂದು ಕೃಷಿ ಮಸೂದೆ ಬಂದಾಗ ಯಾವ ಥರ ಗೌರ್ಮೆಂಟ್ ವಾಪಸ್ ತಗೊಂತು ಅನ್ನೋದು ನಿಮಗೆ ಗೊತ್ತಿದೆ. ಅದು ಉತ್ತಮ ಅಲ್ವಾ ಅನ್ನೋದು ಚರ್ಚೆ ಆಗಬೇಕಿತ್ತು. ಆದರೆ ಚರ್ಚೆ ಆಗದೇ ಅದು ವಾಪಸ್ ಹೋಗಿದ್ದು ತುಂಬ ದುರದೃಷ್ಟಕರ. ನಾವು ವಾಪಸ್ ನ್ಯೂಜಿಲೆಂಡ್ಗೆ ಬಂದರೆ ಇಲ್ಲಿ ನ್ಯೂಜಿಲೆಂಡ್ ಒಂದು ಮುಖ್ಯವಾದ ಕೆಲಸ ಮಾಡ್ತು. ಏನಂತ ಅಂದರೆ ರೈತರಿಗೆ ಉತ್ತಮ ರೀತಿಯ ತರಬೇತಿಗಳನ್ನು ಕೊಡ್ತು. ಇಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಇದ್ದಿದ್ದರಿಂದ, ಅದರಲ್ಲೂ ರೈತರು ಈಸಿಯಾಗಿ ಸಿಗ್ತಿದ್ದರಿಂದ ರೈತರಿಗೆ ಇಲ್ಲಿ ತುಂಬ ಅತ್ಯಾಧುನಿಕವಾಗಿ ಟೆಕ್ನಾಲಜಿಯನ್ನು ಹೇಗೆ ಬಳಸೋದು ಅನ್ನೋದನ್ನು ನ್ಯೂಜಿಲೆಂಡ್ ಸರ್ಕಾರ ಹೇಳ್ಕೊಡ್ತು. ಈಗ ಹಾಲು ಉತ್ಪಾದನೆ ಮಾಡೋರಿಗೆ ಅವರೇನೆ ಚೀಸ್, ಬಟರ್, ಪನ್ನೀರ್ ಹೇಗೆ ಉತ್ಪಾದನೆ ಮಾಡೋದು ಅನ್ನೋದನ್ನು ನ್ಯೂಜಿಲೆಂಡ್ ಸರ್ಕಾರ ಹೇಳ್ಕೊಡ್ತು. ಅಲ್ಲದೇ ತುಂಬ ಹೆಚ್ಚು ಶ್ರಮವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅನ್ನೋದು ಸರ್ಕಾರ ಹೇಳ್ಕೊಡ್ತು. ಇಷ್ಟಲ್ಲದೇ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ರೈತರ ಗುಣಮಟ್ಟನ ಹೆಚ್ಚಿಸೋಕ್ಕೆ ತುಂಬ ಪ್ರಯತ್ನ ಪಡ್ತು. ಅಷ್ಟಲ್ಲದೇ ರೈತರು ಸಹ ತುಂಬ ಪಾಸಿಟಿವ್ ಆಗಿ ಬಿಹೇವ್ ಮಾಡಿದ್ರು. ಹೇಗೆ ಅಂತ ಅಂದರೆ ಈ ಸಬ್ಸಿಡಿ ವಿಚಾರಕ್ಕೆ ಬಂದರೆ ರೈತರು ಸಬ್ಸಿಡಿ ಸಿಗ್ತಿದ್ದಾಗ ತಮ್ಮ ರಸಗೊಬ್ಬರ ಏನಿದೆ ಅದನ್ನು ಯಥೇಚ್ಛವಾಗಿ ಯೂಸ್ ಮಾಡ್ತಾಯಿದ್ರು. ಅದು ನಮಗೆಲ್ಲ ಗೊತ್ತಿರೋ ಹಾಗೆ ಫ್ಯೂಚರಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಈಗ ರೈತರು ಸಬ್ಸಿಡಿ ಇಲ್ಲದೇ ಇದ್ದಿದ್ದರಿಂದ ಅವರು ಪೂರ್ತಿ ಹಣ ಕೊಟ್ಟು ಇನ್ಫ್ಯಾಕ್ಟ್ ಅವರು ರಸಗೊಬ್ಬರನ ತೊಗೋಬೇಕಾಗಿತ್ತು. ಆವಾಗ ಅವರು ಕೇವಲ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ನಮ್ಮಲ್ಲಿ ಸಹ ಒಂದು ಎಕರೆಗೆ ಕೇವಲ 20 kg ಯೂರಿಯಾ ಬೇಕಾಗಿದ್ದರೆ ನಮಗೆ ಸಬ್ಸಿಡಿನಲ್ಲಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು 25 kgದು 1 ಚೀಲ, 2 ಚೀಲ, 3 ಚೀಲ ಹಾಕ್ತಾನೇ ಇರ್ತೀವಿ. ಆ ಥರ ನ್ಯೂಜಿಲೆಂಡ್ ರೈತರು ಮಾಡಲಿಲ್ಲ. ಅವರು ಎಷ್ಟು ಬೇಕೋ ಅಷ್ಟನ್ನೇ ಬಳಸಿದ್ರು. ಅಷ್ಟಲ್ಲದೆ ಅವರು ಕ್ವಾಂಟಿಟಿಗಿಂತ ಕ್ವಾಲಿಟಿ ಕಡೆ ಅತಿ ಹೆಚ್ಚು ಗಮನ ಕೊಟ್ಟರು. ಈಗ ಯೋಚನೆ ಮಾಡಿ, ಒಬ್ಬ ರೈತ 10 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾರೆ ಅಂತಂದರೆ ಅವನು ಕೇವಲ 5 ಲೀಟ್ರ್ ಉತ್ಪಾದನೆ ಮಾಡಿದ್ರು ಸಾಕು, ಅದರಲ್ಲಿ ಉತ್ತಮ ಗುಣಮಟ್ಟದ ಉತ್ಪಾದನೆ ಮಾಡ್ಬೋದು ಅನ್ನೋದನ್ನು ನ್ಯೂಜಿಲೆಂಡ್ ರೈತರು ತೋರಿಸ್ಕೊಟ್ರು. ಈ ಎಲ್ಲ ಬದಲಾವಣೆಗಳಿಗೆ ಪುಷ್ಟಿ ಕೊಡೋಕೆ ಅಂತಲೇ ಒಂದು ಕಂಪ್ನಿ ಬಂತು. ಆ ಕಂಪ್ನಿ ಫಾಂಟೆರಾ ಅಂತ. ಈ ಕಂಪನಿ ಜಗತ್ತಿನ 30ರಷ್ಟು ಡೈರಿ ಪ್ರಾಡಕ್ಟ್ನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಈ ಫಾಂಟೆರಾ ಅನ್ನೋ ಚಿಕ್ಕ ಕಂಪ್ನಿನೇ, ನಮಗೆ ಚಿಕ್ಕ ಕಂಪ್ನಿ ಇರ್ಬೋದು, ಆದರೆ ನ್ಯೂಜಿಲೆಂಡ್ಗೆ ಅದು ತುಂಬ ದೊಡ್ಡ ಕಂಪನಿ. ನ್ಯೂಜಿಲೆಂಡ್ನ 52 ಲಕ್ಷ ಜನದಲ್ಲಿ 10,000 ಜನಕ್ಕೆ ಫಾಂಟೆರಾ ಕಂಪ್ನಿ ಅದು ಕೆಲಸನ ಕೊಟ್ಟಿದೆ. ಯಾವುದೇ ಒಂದು ಸರ್ಕಾರ ರೈತರಿಗೆ ಕೊಡ್ತಿದ್ದಂತಹ ಸಬ್ಸಿಡಿಗಳನ್ನು ನಿಲ್ಲಿಸಿದ್ರೆ ಪರಿಸ್ಥಿತಿ ಏನಾಗ್ಬೋದು? ಕೃಷಿಗೆ ಕೊಡ್ತಿದ್ದ ಸಬ್ಸಿಡಿಗಳು, ಹೈನುಗಾರಿಕೆಗೆ ಕೊಡ್ತಿದ್ದಂತಹ ಸಬ್ಸಿಡಿಗಳನ್ನು ನಿಲ್ಲಿಸಿದ್ರೆ ಏನಾಗ್ಬೋದು? ಖಂಡಿತ ಪ್ರತಿಭಟನೆಗಳು, ಹೋರಾಟಗಳು ಆಗೇ ಆಗುತ್ತೆ. ಆದರೆ ಎಷ್ಟೋ ದೇಶಗಳಲ್ಲಿ ಕೃಷಿನೇ ಮುಳುಗೋಗೋ ಸಾಧ್ಯತೆ ಇರುತ್ತೆ, ಅಥವಾ ಹೈನುಗಾರಿಕೆಯೇ ಮುಳುಗೋಗೋ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಸರ್ಕಾರ ತಂದಂತಹ ಸ್ಟ್ರಿಕ್ಟ್ ರೂಲ್ಸ್ಗಳು, ಮಾಡಿದಂತಹ ಬದಲಾವಣೆಗಳು, ತಂದಂಥ ಯೋಜನೆಗಳು ಹಾಗೂ ರೈತರಲ್ಲಿ ಆದಂತಹ ಸಾಕಷ್ಟು ಬದಲಾವಣೆಗಳು ಏನಿತ್ತು ಅದು ನ್ಯೂಜಿಲೆಂಡ್ನ ಹೊಸ ದಾರಿಗೆ ಕೊಂಡೊಯ್ತು. ರೈತರು ಸ್ವಾವಲಂಬಿಗಳಾದರು. ಅವರು ಗೌರ್ಮೆಂಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿರಲಿಲ್ಲ. ಬದಲು ಗೌರ್ಮೆಂಟ್ ಏನಿದೆ ಅದು ರೈತರ ಮೇಲೆ ಹೆಚ್ಚು ಡಿಪೆಂಡ್ ಆಗೋ ಥರ ಮಾಡಿದ್ರು. ಅವರು ಉತ್ತಮ ಕ್ವಾಲಿಟಿಯ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ರು, ಉತ್ತಮ ಕ್ವಾಲಿಟಿಯ ಹಾಲಿನ ಉತ್ಪನ್ನಗಳನ್ನು ತಯಾರಿಸಿದ್ರು, ಹಾಗೂ ಉತ್ಪನ್ನ ಮಾಡಿದ್ದನ್ನು ಅವರು ಒಳ್ಳೆಯ ರೀತಿ ಬ್ರ್ಯಾಂಡಿಂಗ್ ಮಾಡಿದ್ರು. ಈ ರೀತಿ ಒಳ್ಳೆಯ ಬ್ರ್ಯಾಂಡಿಂಗ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಿ ಅವ ವಸ್ತುಗಳು ಬೇರೆ ವಸ್ತುಗಳಿಗಿಂತ ಉತ್ತಮವಾದದ್ದವು ಅಂತ ಸಾಧಿಸಿದ್ರು. ಹಾಗೆಯೇ ಅವರಿಗೆ ಈ ಉತ್ತಮ ವಸ್ತುಗಳನ್ನು, ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಎಸ್ಪೆಷಲಿ ಕೊಡಬೇಕಾದ್ರೆ ಅವರಿಗೆ ಒಳ್ಳೆಯ ರೇಟ್ ಸಹ ಸಿಗ್ತಿತ್ತು. ಇದು ನ್ಯೂಜಿಲೆಂಡ್ನ ಸಕ್ಸಸ್ ಕತೆ. ಆದರೆ ನಾವು ಭಾರತದ ರೈತರಾಗಿ ನಾವೇನು ಕಲಿಬೋದು, ನ್ಯೂಜಿಲೆಂಡ್ನಿಂದ ನಮ್ಮ ಸರ್ಕಾರಗಳು ಏನು ಕಲಿಬಹುದು ಅನ್ನೋದನ್ನು ನಾವು ನೋಡೋಣ. ಮೊದಲನೇದು, ರೈತರು ನಾವು ಸ್ವಾವಲಂಬಿಗಳಾಗಬೇಕು, ಹಾಗೂ ಕ್ವಾಂಟಿಟಿಗಿಂತ ನಾವು ಕೂಡ ಕ್ವಾಲಿಟಿ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಇಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ಅಂತಂದರೆ ನಾವು ಕೂಡ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ತಯಾರಿಸಿ ಮಾರಬೇಕು. ಅಲ್ಲದೇ ಉತ್ತಮ ಗುಣಮಟ್ಟ ಹೇಗಿದೆ ಅನ್ನೋದನ್ನು ದೃಢೀಕರಣ ಸಹ ಮಾಡಿಸ್ಬೇಕು.
ಅದನ್ನು ಈ ದೃಢೀಕರಣ ಮಾಡೋ ಕೆಲಸನ ನಮ್ಮ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಸಿಕ್ಕಿಂ. ನಿಮಗೆ ಸಿಕ್ಕಿಂ ಬಗ್ಗೆ ಹೇಳಬೇಕಂತಂದರೆ ಅದೊಂದು ಸಂಪೂರ್ಣ ಸಾವಯವ ರಾಜ್ಯ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಮೇಲೆ ಖಂಡಿತ ಒಂದು ವಿಡಿಯೋ ಮಾಡೋಣ. ಈ ಗೌರ್ಮೆಂಟ್ ಎಲ್ಲ ರೈತರಿಗೂ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡೋಕ್ಕೆ ಸಹಕಾರ ಕೊಡಬೇಕು. ಹಾಗೂ ಗೌರ್ಮೆಂಟೇ ರೈತರು ಬೆಳೆದಂತಹ ಎಲ್ಲ ವಸ್ತುಗಳನ್ನು ತಗೊಂಡು ಅದು ಉತ್ತಮ ಬ್ರ್ಯಾಂಡಿಂಗ್ ಮಾಡಬೇಕು. ಗೌರ್ಮೆಂಟ್ ತನ್ನ ಹೆಸರಲ್ಲಿ ತಾನು ಬ್ರ್ಯಾಂಡಿಂಗ್ ಮಾಡಿ ನಮ್ಮ ವಸ್ತುಗಳು ಬೇರೆ ವಸ್ತುಗಳಿಗಿಂತ ಉತ್ತಮ ಗುಣಮಟ್ಟದಲ್ಲಿದ್ದಾವೆ ಅಂತ ಹೇಳಿ ಅದನ್ನು ಹೆಚ್ಚಿನ ದುಡ್ಡಿಗೆ ಮಾರ್ತಕ್ಕಂಥ ಕೆಲಸನ ಗೌರ್ಮೆಂಟ್ ಮಾಡಬೇಕು. ಅದಕ್ಕೆ ತಕ್ಕಂಗೆ ರೈತರು ಕೂಡ ಸಹಕಾರ ಕೊಡಬೇಕು. ಅಷ್ಟಲ್ಲದೆ ನಾವು ಅತಿ ಹೆಚ್ಚು ಸಬ್ಸಿಡಿ ಮೇಲೆ ಡಿಪೆಂಡ್ ಆಗಬಾರ್ದು. ಕಾರಣ ಇಷ್ಟೇ, ಹೆಚ್ಚು ಸಬ್ಸಿಡಿ ಮೇಲೆ ಡಿಪೆಂಡ್ ಆದಷ್ಟು ನಮಗೆ ತೊಂದರೆ. ಇದು ಯಾವುದೇ ಒಂದು ದೇಶದ ಅಭಿವೃದ್ಧಿಗೆ ಮಾರಕವಾಗಿರುತ್ತೆ. ಸೊ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆಗಿದೆ ಅಂತ ತಿಳಿಸಿ, ಅಥವಾ ಥ್ಯಾಂಕ್ ಯು ಅಂತ ತಿಳಿಸಿ. ಇಷ್ಟ ಆಗಿಲ್ಲ ಅಂದರೆ ನಿಮ್ಗೇನು ಇಷ್ಟ ಆಗಿಲ್ಲ ಅಂತಲೇ ತಿಳಿಸಿ. ನೀವು ಕಮೆಂಟ್ ಮಾಡೋದು ನಮಗೆ ಒಂದು ಹೆಚ್ಚಿನ ಸ್ಫೂರ್ತಿದಾಯಕವಾಗಿರುತ್ತೆ. ಹಾಗೂ ಈ ರೀತಿಯ ಕಂಟೆಂಟ್ ಬೇರೆ ಬೇರೆ ಜನಕ್ಕೆ ತಲುಪೋಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ.